Before we start, let me ask you one simple question that ನಾವು ಸೆಲ್ಸ್ ನ ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಕರೆಂಟ್ ಜಾಸ್ತಿ ಆಗೋ ಬದಲು ವೋಲ್ಟೇಜ್ ಜಾಸ್ತಿ ಆಗುತ್ತೆ. ಇದು ಯಾವತ್ತನ್ನ ಯೋಚನೆ ಮಾಡಿದ್ದೀರಾ? If you're not 100% sure, then this video will be one-stop solution to all your doubts. Hello, hi, I am Payal Punjabi, Faculty of Physics from the Teacher app. So, ಇವತ್ತಿನ ಈ ವಿಡಿಯೋಲಿ we are going to discuss one of the most important concepts of current electricity, that is cells in series. So, by the end of this video, I will assure you that all your doubts with respect to this concept will become crystal clear and you will be one of the most confident person while you will be writing your exams. So, in this video, we will be understanding how two or more cells are connected in series and what happens to the equivalent EMF of the cells when they are connected in series. So, ಇದಕ್ಕೆ ನಾವು ಏನು ಮಾಡ್ತೀವಪ್ಪ ಅಂತಂದ್ರೆ ಎರಡು ಸೆಲ್ಸ್ನ ನಾವು ಸೀರೀಸಲ್ಲಿ ಕನ್ಸಿಡರ್ ಮಾಡ್ಕೋತೀವಿ. ಸೊ ಲೆಟ್ ಅಸ್ ಸೇ ನನ್ನ ಹತ್ರ ಎರಡು ಸೆಲ್ ಇದೆ. ದಟ್ ಇಸ್ ದಿಸ್ ಪಾಯಿಂಟ್ ಇಸ್ ಪಾಯಿಂಟ್ A, okay, and this is our first cell, okay, and this is point C. Then again let us say if I have another cell and this is point B. ಸೊ ಇವಾಗ ನಾನು ಏನು ಮಾಡಿದ್ದೀನಪ್ಪ ಅಂತಂದರೆ ಎರಡು ಸೆಲ್ಸ್ನ ನಾನು ಸೀರೀಸಲ್ಲಿ ಕನೆಕ್ಟ್ ಮಾಡಿದ್ದೀನಿ ಆ್ಯಂಡ್ ದಿಸ್ ಇಸ್ ದ ಡೈರೆಕ್ಷನ್ ಆಫ್ ದಿ ಕರೆಂಟ್ ಫ್ಲೋ ದಿಸ್ ವೇ. Okay, now let me consider this cell to be having an EMF E1 and the internal resistance R1. Similarly, the second cell has the EMF of E2 and internal resistance of R2. And let the current I1 and I2 flow respectively. Right? So, this is our consideration part. So, ಇವಾಗ ನಮಗೆ ಜನರಲ್ ಫಾರ್ಮುಲಾ ಗೊತ್ತಿರೋದ್ರಿಂದ V is equal to E minus I into R. ಈ ಫಾರ್ಮುಲಾ ನಮಗೆ ಗೊತ್ತು. ಕರೆಕ್ಟ್ ಅಲ್ವಾ? ಸೊ ಇವಾಗ ಇಂಡಿವಿಜುವಲ್ ಸೆಲ್ಸ್ಗೆ ಇದನ್ನ ಉಪಯೋಗಿಸ್ಬಿಟ್ಟು ವೋಲ್ಟೇಜ್ದು ಒಂದು ಎಕ್ಸ್ಪ್ರೆಷನ್ನ ಬರೆಯೋಣ. ಸೊ ವಾಟ್ ಹ್ಯಾಪನ್ಸ್ ಟು ದ ವೋಲ್ಟೇಜ್ ಡ್ರಾಪ್ ಅಕ್ರಾಸ್ ಎ ಸಿ? ದಟ್ ಇಸ್ ಐ ಕ್ಯಾನ್ ರೈಟ್ ದಿಸ್ ಆಸ್ ವಿ ಎ ಸಿ ಇಸ್ ಈಕ್ವಲ್ ಟು ವಿ ಎ ಮೈನಸ್ ವಿ ಸಿ. ದಟ್ ಇಸ್ ದ ವೋಲ್ಟೇಜ್ ಡಿಫರೆನ್ಸ್ ಆರ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಆ್ಯಂಡ್ ಸಿ. ಸೊ ಇವಾಗ ದಿಸ್ ವಿಲ್ ಬಿ ಈಕ್ವಲ್ ಟು ಈ ಫಾರ್ಮುಲಾನ ಉಪಯೋಗಿಸಿದ್ರೆ ಇಟ್ ವಿಲ್ ಬಿ E1 ಮೈನಸ್ ಐ ಇಂಟು R1. ಇವಾಗ ನಾನು I1 I2ನ ಸಪ್ರೇಟಾಗಿ ಯಾಕೆ ತೊಗೊಂಡಿಲ್ಲಪ್ಪ ಅಂತಂದರೆ ಬಿಕಾಸ್ ಎರಡು ಸೆಲ್ಸ್ ಸೀರೀಸಲ್ಲಿ ಇರೋದ್ರಿಂದ ದ ಸೇಮ್ ಅಮೌಂಟ್ ಆಫ್ ಕರೆಂಟ್ ವಿಲ್ ಬಿ ಫ್ಲೋಯಿಂಗ್. ಕರೆಕ್ಟ್ ಅಲ್ವಾ? ಸೊ ಇವಾಗ ಸಿಮಿಲರ್ಲಿ ನಾನೇನು ಬರೀಬೋದಪ್ಪ ಅಂತಂದರೆ ದಟ್ ಇಸ್ ವಿ ಸಿ ಬಿ ಇಸ್ ಈಕ್ವಲ್ ಟು ವಿ ಸಿ ಮೈನಸ್ ವಿ ಬಿ. ದಟ್ ವಿಲ್ ಬಿ ಈಕ್ವಲ್ ಟು E2 ಮೈನಸ್ ಐ ಇಂಟು R2. Correct? So for two different cells ನಾನು ಇದನ್ನ ಬರ್ಕೊಂಡು ಬಿಟ್ಟಿದ್ದೀನಿ. So let me name this as equation number 1 and this as equation number 2. So ಇವಾಗ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಪಾಯಿಂಟ್ಸ್ ಎ ಅಂಡ್ ಬಿ ಕಂಡುಹಿಡಿಬೇಕಪ್ಪ ಅಂತಂದ್ರೆ ಅವಾಗ ಅದೇನು ಬರುತ್ತೆ? ಐ ವಿಲ್ ನೇಮ್ ದಟ್ ಆಸ್ ವಿ ಎ ಬಿ. ವಿ ಎ ಬಿ ಇಸ್ ನಥಿಂಗ್ ಬಟ್ ಇಟ್ ಇಸ್ ವಿ ಎ ಮೈನಸ್ ವಿ ಬಿ. ದಟ್ ಇಸ್ ನಥಿಂಗ್ ಬಟ್ ವಾಟ್? ಇಟ್ ಇಸ್ ವಿ ಎ minus VB. So VA minus VB is nothing but VA is nothing but ಈ ಪಾಯಿಂಟ್ ಅನ್ನು ಕನ್ಸಿಡರ್ ಮಾಡಿದ್ರೆ ದಟ್ ಇಸ್ ಇಟ್ ಇಸ್ ನಥಿಂಗ್ ಬಟ್ VA minus VC ಪ್ಲಸ್. ಸೊ ಇವಾಗ ಟೋಟಲ್ ಪೊಟೆನ್ಷಿಯಲ್ ಡಿಫರೆನ್ಸ್ ನ ಕಂಡುಹಿಡಿಬೇಕಪ್ಪ ಅಂತಂದ್ರೆ ದಟ್ ವಿಲ್ ಬಿ VAB. ದಟ್ ಇಸ್ ದ ಪೊಟೆನ್ಷಿಯಲ್ ಡಿಫರೆನ್ಸ್ ಬಿಟ್ವೀನ್ ಪಾಯಿಂಟ್ಸ್ A and B which is nothing but VA minus VB. ಇವಾಗ if I have to find what is the potential drop across A, I can rewrite it as VA minus VC plus ಈ VB ಪಾರ್ಟ್ನ ನಾನು ಏನಂತ ಬರೀಬೋದು? ಇಟ್ ಇಸ್ VC minus VB. That is the potential drop across this plus the potential drop across this will give us the total potential drop across the points A and B. ಕರೆಕ್ಟ್ ಅಲ್ವಾ? ಡಯಾಗ್ರಾಮ್ ಇಂದಾನೆ ಗೊತ್ತಾಗ್ತಿದೆ. ಸೊ ಇವಾಗ ವಿ ಎ ಮೈನಸ್ ವಿ ಸಿ ಇಸ್ ನಥಿಂಗ್ ಬಟ್ ಆರ್ ಈಕ್ವೇಶನ್ 1. ವಿ ಸಿ ಮೈನಸ್ ವಿ ಬಿ ಇಸ್ ನಥಿಂಗ್ ಬಟ್ ಆರ್ ಈಕ್ವೇಶನ್ ನಂಬರ್ 2. So what I'm going to do is that I'm going to substitute equation 1 and equation 2 in the above equation. So when I do that, what do I get? What do I get? I get VAB is equal to E1 minus I into R1 plus E2 minus I into R2. Isn't it? This one will be the total. Just ನಾನು equation 1 ಮತ್ತೆ 2ನ ಸಬ್ಸ್ಟಿಟ್ಯೂಟ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಇವಾಗ ಇದನ್ನ ರೀಅರೇಂಜ್ ಮಾಡಿದ್ರೆ ಏನು ಬರುತ್ತೆ? VAB or if I rewrite it over here, that is VAB is equal to ಇವೆರಡನ್ನ ಜೊತೆಯಲ್ಲಿ ಬರ್ಕೋತೀನಿ. ದಟ್ ಇಸ್ E1 ಪ್ಲಸ್ E2. ಇದನ್ನ ಜಸ್ಟ್ ಗ್ರೂಪ್ ಮಾಡಿ ಒಂದ್ ಕಡೆ ಬರೀತಾ ಇದ್ದೀನಿ. ಮತ್ತೆ ಈ ಟರ್ಮ್ ದಿಸ್ ಪರ್ಟಿಕ್ಯುಲರ್ ಟರ್ಮ್ ಅಂಡ್ ದಿಸ್ ಪರ್ಟಿಕ್ಯುಲರ್ ಟರ್ಮ್ ಇವೆರಡರಲ್ಲಿ ಮೈನಸ್ ಐ ಕಾಮನ್ ಇದೆ. ಸೊ ಅದನ್ನ ಆಚೆ ತೆಗೆದಾಕಿದ್ರೆ ಏನು ಉಳ್ಕೊಳ್ಳುತ್ತೆ ಒಳಗಡೆ? ಇಟ್ ವಿಲ್ ಬಿ R1 ಪ್ಲಸ್ R2. ರೈಟ್? ಕರೆಕ್ಟ್ ಅಲ್ವಾ? ಸೊ ಇದನ್ನ ಈಕ್ವೇಶನ್ ನಂಬರ್ 3 ಅಂತ ಇಟ್ಕೊಳ್ಳೋಣ. ದಟ್ ಇಸ್ ನಥಿಂಗ್ ಬಟ್ VAB. Now what we do is that
ವಿ ರೀಪ್ಲೇಸ್ ದೀಸ್ ಟು ಸೆಲ್ಸ್ ವಿತ್ ಅನದರ್ ಸೆಲ್. ಇನ್ನೊಂದು ಸೆಲ್ ಜೊತೆ ನಾನು ರೀಪ್ಲೇಸ್ ಮಾಡ್ತಿದ್ದೀನಿ, whose equivalent EMF is equal to the EMF of these two individual cells. ಅಂದರೆ ಇವೆರಡು ಸೆಲ್ಸ್ನ ನಾನು ರೀಪ್ಲೇಸ್ ಮಾಡಿಬಿಟ್ಟು ಇನ್ನೊಂದು ಹೊಸ ಸೆಲ್ ಹಾಕಿದ್ರೆ ಯಾವುದು ಈ ಇವೆರಡು ಸೆಲ್ದು ಕೆಲಸ ಒಟ್ಟಿಗೆ ಮಾಡ್ತಿದೆ. ಸೊ ಅವಾಗ ಅದು ಹೇಗೆ ಕಾಣುತ್ತೆ? ಸೊ ಇದ್ರದ್ದು ಈಕ್ವಿವ್ಯಾಲೆಂಟ್ ಸರ್ಕ್ಯೂಟ್ ಡಯಾಗ್ರಾಮು ನೀವು ಬರಿಬೇಕು. ಸೊ ಅದ್ರದ್ದು ಕನ್ಸಿಡರೇಷನ್ ಪಾರ್ಟ್ ಬರಿಬೇಕು ನೀವು ಇಲ್ಲಿ. ಏನಂತ ಹೇಳಿ, ನಾವು ಲೆಟ್ ಅಸ್ ಸೇ ವಿ ರೀಪ್ಲೇಸ್ ದೀಸ್ ಟೂ ಸೆಲ್ಸ್ ವಿತ್ ಅನದರ್ ಸೆಲ್ whose equivalent EMF is nothing but the combination of these two ಅಂತ ನೀವು ಮೆನ್ಷನ್ ಮಾಡಬೇಕು. ಸೊ ಲೆಟ್ ಅಸ್ ಸೇ ಮತ್ತೆ ಆ ಪಾಯಿಂಟ್ ಎ ಮತ್ತೆ ಇಲ್ಲೊಂದು ಸೆಲ್ ಬರೀತಾ ಇದ್ದೀನಿ ಆ್ಯಂಡ್ ದಿಸ್ ಇಸ್ ಪಾಯಿಂಟ್ ಬಿ. ಸೊ ಇವಾಗ ದಿಸ್ ಇಸ್ ದ ಕರೆಂಟ್ ಡೈರೆಕ್ಷನ್, ದಟ್ ಇಸ್ ಐ. ಓಕೆ, ಸೊ ಇವಾಗ ನಾನು ಏನು ಮಾಡ್ತೀನಪ್ಪ ಅಂತಂದರೆ ಮತ್ತೆ ವಿ ಎ ಬಿ ನ ಕಂಡುಹಿಡಿಬೇಕಂತಂದರೆ ಆಮೇಲೆ ಇದ್ರದ್ದು ಇ ಎಮ್ ಎಫ್ನ ನಾವು ಇ ಈಕ್ವಿವ್ಯಾಲೆಂಟ್ ಅಂತ ಕರಿತೀನಿ, ಮತ್ತು ಇಂಟರ್ನಲ್ ರೆಸಿಸ್ಟೆನ್ಸ್ನ ಆರ್ ಈಕ್ವಿವ್ಯಾಲೆಂಟ್ ಅಂತ ಕರಿತೀನಿ. ಸೊ ಇವಾಗ ಮತ್ತೆ ನಾನು ಫಾರ್ಮುಲಾ ಹಾಕಿದ್ರೆ ಈ ಫಾರ್ಮುಲಾ ದಟ್ ಇಸ್ ಇ ಮೈನಸ್ ಐ ಇಂಟು ಆರ್, ಆ ಫಾರ್ಮುಲಾ ಹಾಕಿದ್ರೆ ಅವಾಗ ಏನು ಬರುತ್ತೆ? ಇಟ್ ವಿಲ್ ಬಿ ಇ ಈಕ್ವಿವ್ಯಾಲೆಂಟ್ ಮೈನಸ್ ಐ ಇಂಟು ಆರ್ ಈಕ್ವಿವ್ಯಾಲೆಂಟ್. ಕರೆಕ್ಟ್ ಅಲ್ವಾ? ಬಿಕಾಸ್ ಅದು ನಾನು ಅದನ್ನೇ ಅಸ್ಯೂಮ್ ಮಾಡ್ಕೊಂಡಿದ್ದೀನಿ, ಸೊ ಅದನ್ನೇ ಸಬ್ಸ್ಟಿಟ್ಯೂಟ್ ಮಾಡ್ತಿದ್ದೀನಿ. ಸೊ ಲೆಟ್ ಮೀ ನೇಮ್ ದಿಸ್ ಇಸ್ ಈಕ್ವೇಷನ್ ನಂಬರ್ 4. ಸೊ ವೆನ್ ಐ ಕಂಪೇರ್ ಈಕ್ವೇಷನ್ 3 ಆ್ಯಂಡ್ ಈಕ್ವೇಷನ್ 4, ಅವೆರಡದು ಎಲ್ ಎಚ್ ಎಸ್ ಸೇಮ್ ಆಗೋದ್ರಿಂದ ಆರ್ ಎಚ್ ಎಸ್ನ ನಾನು ಕಂಪೇರ್ ಮಾಡ್ಕೋಬೋದು. ಸೊ ಇವಾಗ ವೆನ್ ಐ ಕಂಪೇರಿಂಗ್ ಈಕ್ವೇಷನ್ 3 ಆ್ಯಂಡ್ ಈಕ್ವೇಷನ್ ನಂಬರ್ 4, ಸೊ ಈ ಈಕ್ವಿವ್ಯಾಲೆಂಟ್ ಜಾಗದಲ್ಲಿ ನನಗೇನು ಬರ್ತಿದೆ? ಸೊ ಈ ಈಕ್ವಿವ್ಯಾಲೆಂಟ್ ಇಸ್ ಈಕ್ವಲ್ ಟು E1 ಪ್ಲಸ್ E2. ಓಕೆ, ದಿಸ್ ವಿಲ್ ಬಿ ಆರ್ ಫಾರ್ಮುಲಾ ಫಾರ್ ಇ ಈಕ್ವಿವ್ಯಾಲೆಂಟ್. ಸಿಮಿಲರ್ಲಿ ಇವಾಗ ಆರ್ ಈಕ್ವಿವ್ಯಾಲೆಂಟ್ ಜಾಗದಲ್ಲಿ ಏನಿದೆ? ಬಿಕಾಸ್ ಇಫ್ ಯು ಲುಕ್ ಅಟ್ ದ ಈಕ್ವೇಷನ್ ಕೇರ್ಫುಲಿ, ಈ ಈಕ್ವಿವ್ಯಾಲೆಂಟ್ ಜಾಗದಲ್ಲಿ ಇದು ಬರ್ತಿದೆ, ಮೈನಸ್ ಐ ಆಸ್ ಇಟ್ ಇಸ್ ಇದೆ, ಆರ್ ಈಕ್ವಿವ್ಯಾಲೆಂಟ್ ಜಾಗದಲ್ಲಿ ಇದು ಬರ್ತಿದೆ. ಸೊ ಇವಾಗ ನಾನು ಇದನ್ನು ಬರೆದ್ರೆ ಆರ್ ಈಕ್ವಿವ್ಯಾಲೆಂಟ್ ವಿಲ್ ಬಿ ಈಕ್ವಲ್ ಟು R1 plus R2. So this will be the total expression for the R equivalent. So from this expression, what we understand is that the equivalent EMF is equal to the sum of the individual EMFs of the cells. And similarly, R equivalent will be equal to the sum of the individual internal resistances. So ಇದರಿಂದ ಈ equation ಇಂದ ಇದು ಅರ್ಥ ಆಗ್ತಿದೆ. ಸೊ ಲೆಟ್ ಅಸ್ ಸೇ ನನ್ನ ಹತ್ರ ಇದೇ ಥರ ಎನ್ ಸೆಲ್ಸ್ ಇದೆ. ಎನ್ ಸೆಲ್ಸ್ ಅಂದರೆ ಎಷ್ಟೊಂದು ಸೆಲ್ಸ್ ಇದೆ ಮತ್ತು ಎಲ್ಲಾದ್ರದ್ದು ಇ ಎಮ್ ಎಫ್ ಸೇಮ್ ಇದೆ. ಸೊ ಲೆಟ್ ಅಸ್ ಸೇ ಎಲ್ಲಾದ್ರದ್ದು ಇ ಎಮ್ ಎಫ್ ಇನೇ ಇದ್ದರೆ ಆವಾಗ ಈ ಈಕ್ವಿವ್ಯಾಲೆಂಟ್ ಏನು ಬರುತ್ತೆ? ಇಟ್ ವಿಲ್ ಬಿ ಇ ಪ್ಲಸ್ ಇ ಆ್ಯಂಡ್ ಸೋ ಆನ್. ಆ ಥರ ಇಟ್ ವಿಲ್ ಕಮ್ ಫಾರ್ ಹೌ ಮೆನಿ ಟೈಮ್ಸ್? ಇಟ್ ವಿಲ್ ಕಮ್ ಫಾರ್ ಎನ್ ಟೈಮ್ಸ್. ಆ ಥರ ಎನ್ ಸಲ ಬರುತ್ತೆ, ಎಷ್ಟು ಸೆಲ್ಸ್ ಇದೆಯೋ ಅಷ್ಟು ಸಲ ಬರುತ್ತೆ. ಸೊ ಅವಾಗ ಈ ಈಕ್ವಿವ್ಯಾಲೆಂಟ್ ಏನಾಗುತ್ತಪ್ಪ? ಇಟ್ ವಿಲ್ ಬಿ ಎನ್ ಟೈಮ್ಸ್ ಆಫ್ ಇ. So this is one shortcut formula which you can remember, but this formula will be applicable only when the cells are similar. ಎಲ್ಲಾದ್ರದ್ದು ಇ ಎಮ್ ಎಫ್ ಸೇಮ್ ಇದ್ದಾಗ ಮಾತ್ರ ಇದನ್ನ ನಾವು ಅಪ್ಲೈ ಮಾಡೋಕ್ಕಾಗತ್ತೆ. ಸೊ ಸಿಮಿಲರ್ಲಿ ಆರ್ ಇಕ್ವಿವೆಲೆಂಟ್ಗೆ ಎಕ್ಸ್ಪ್ರೆಷನ್ ಏನು ಬರುತ್ತೆ? ಇಟ್ ವಿಲ್ ಬಿ ಆರ್ ಪ್ಲಸ್ ಆರ್ ಪ್ಲಸ್ ಆರ್ ಆ್ಯಂಡ್ ಸೋ ಆನ್ ಫಾರ್ ಎನ್ ಟೈಮ್ಸ್. ಸೊ ವಾಟ್ ಆರ್ ಯು ಗೋಯಿಂಗ್ ಟು ಗೆಟ್? ಯು ಆರ್ ಗೋಯಿಂಗ್ ಟು ಗೆಟ್ ಆರ್ ಇಕ್ವಿವೆಲೆಂಟ್ ಇಸ್ ಈಕ್ವಲ್ ಟು ಎನ್ ಟೈಮ್ಸ್ ಆಫ್ ಆರ್. ಸೊ this is going to be the formula when the cells are the same, exactly similar ಆಗವಾಗ ಅದನ್ನ ನಾವು ಸೀರೀಸ್ ಅಲ್ಲಿ ಕನೆಕ್ಟ್ ಮಾಡಿದಾಗ ಟೋಟಲ್ ಇ ಎಮ್ ಎಫ್ ನ ಕಂಡುಹಿಡಿಬೇಕಂತಂದ್ರೆ ವಿ ವಿಲ್ ಜಸ್ಟ್ ಮಲ್ಟಿಪ್ಲೈ ಇಟ್ ವಿತ್ ಹೌ ಮೆನಿ ಎವರ್ ನಂಬರ್ ಆಫ್ ಸೆಲ್ಸ್ ಆರ್ ಪ್ರೆಸೆಂಟ್ ಅಷ್ಟೇ. ದಟ್ ವಿಲ್ ಬಿ ಆರ್ ಈಕ್ವಿವ್ಯಾಲೆಂಟ್ ಇ ಎಮ್ ಎಫ್. ಸಿಮಿಲರ್ಲಿ ಈಕ್ವಿವ್ಯಾಲೆಂಟ್ ಇಂಟರ್ನಲ್ ರೆಸಿಸ್ಟೆನ್ಸ್ ನ ಕಂಡುಹಿಡಿಬೇಕಂತಂದ್ರೆ ಒಂದು ರೆಸಿಸ್ಟೆನ್ಸ್ ನ ನಾನು ಎನ್ ಟೈಮ್ಸ್ ಮಲ್ಟಿಪ್ಲೈ ಮಾಡ್ಕೋತೀನಿ. ಸೊ ಐ ವಿಲ್ ಗೆಟ್ ದ ಟೋಟಲ್ ಇಂಟರ್ನಲ್ ರೆಸಿಸ್ಟೆನ್ಸ್ ಆಫ್ ಆಲ್ ದೀಸ್ ಸೆಲ್ಸ್. ಸೊ ದಿಸ್ ಇಸ್ ಹೌ ಯು ಸಿಂಪ್ಲಿ ಜಸ್ಟ್ ಡಿರೈವ್ ಇಟ್. ಸೊ ಇದರಲ್ಲಿ ಏನು ಜಾಸ್ತಿ ರಾಕೆಟ್ ಸೈನ್ಸ್ ಅನ್ನೋ ಥರ ಏನು ಇರಲ್ಲ. ಓನ್ಲಿ ಒನ್ ಥಿಂಗ್ ದಟ್ ಯು ಹ್ಯಾವ್ ಟು ರಿಮೆಂಬರ್, ಈಕ್ವಿವೆಲೆಂಟ್ ಸರ್ಕ್ಯೂಟ್ ಕೂಡ ಡ್ರಾ ಮಾಡಬೇಕು. ದಟ್ ಇಸ್ ಆಲ್ಸೋ ಈಕ್ವಲಿ ಇಂಪಾರ್ಟೆಂಟ್, ಎಲ್ಸ್ ಯು ಆರ್ ಗೋಯಿಂಗ್ ಟು ಲೂಸ್ ಮಾರ್ಕ್ಸ್. ಓಕೆ, ಸೊ ಈ ಕೇಸಲ್ಲಿ ನಾವು ಏನು ಮಾಡಿದ್ದೀವಿ? ಫಸ್ಟ್ ವಿ ಫೌಂಡ್ ಔಟ್ ವಾಟ್ ಇಸ್ ದ ಪೊಟೆನ್ಷಿಯಲ್ ಡ್ರಾಪ್ ಓವರ್ ಇಂಡಿವಿಜುವಲ್ ಪಾಯಿಂಟ್ಸ್. ಆಮೇಲೆ ನಾನು ಏನು ಮಾಡಿದ್ದೀನಿ? ಟೋಟಲ್ ಪೊಟೆನ್ಷಿಯಲ್ ಡ್ರಾಪ್ನ ಕಂಡುಹಿಡಿದಿದ್ದೀನಿ. ಆಮೇಲೆ ನನಗೆ ಸಿಕ್ಕಿದ ಎಕ್ಸ್ಪ್ರೆಷನ್ನ ನಾನು ರಿಅರೇಂಜ್ ಮಾಡಿಬಿಟ್ಟು ಈಕ್ವಿವ್ಯಾಲೆಂಟ್ ಈಕ್ವೇಷನ್ ಜೊತೆ ನಾನು ಅದನ್ನು ಕಂಪ್ಯಾರಿಸನ್ ಮಾಡಿದ್ದೀನಿ. ಆಸ್ ಸಿಂಪಲ್ ಆಸ್ ದ್ಯಾಟ್. ಸೊ ದಿಸ್ ಇಸ್ ಹೌ ಯು ಡಿರೈವ್ ದ ಸೆಲ್ಸ್ ಇನ್ ಸೀರೀಸ್. ಸೊ ಇದೇ ಥರ ನಾನು ಇವಾಗ ಜಸ್ಟ್ ಎಕ್ಸ್ಪ್ಲೇನ್ ಮಾಡಿದ್ನಲ್ಲ, ಯಾವ್ದ್ಯಾವ್ದು ಇಂಪಾರ್ಟೆಂಟ್ ಕ್ವೆಶನ್ಸ್ ಇದೆ, ಯಾವ್ದ್ಯಾವ್ದ್ರ ಮೇಲೆ ನೀವು ಜಾಸ್ತಿ ಗಮನ ಕೊಡಬೇಕು. ಸೊ ಇದರದೇ ಆದ ನಿಮಗೆ ಡೀಟೇಲ್ಡ್ ವಿಡಿಯೋ ಸೊಲ್ಯೂಷನ್ ಬೇಕು, ಮತ್ತು ಯಾವುದನ್ನು ಇದರದ್ದು ರಿಲೇಟೆಡ್ ನ್ಯೂಮೆರಿಕಲ್ಸ್ ಬೇಕು. ಸಿಮಿಲರ್ಲಿ ನಾವು ಲೈವ್ ಮತ್ತು ರೆಕಾರ್ಡೆಡ್ ಸೆಷನ್ಸ್ ಕೂಡ ಪ್ರೊವೈಡ್ ಮಾಡ್ತೀವಿ ಫಾರ್ ಆಲ್ ಆಫ್ ದೀಸ್ ಕ್ವೆಶನ್ಸ್ ಆ್ಯಂಡ್ ಆಲ್ಸೋ ದಿ ಸೊಲ್ಯೂಷನ್ಸ್ ಫಾರ್ ಆಲ್ ಆಫ್ ದೀಸ್. ಸೊ ನೀವು ನಮ್ಮ ಆ್ಯಪಿಗೆ ಬನ್ನಿ, ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಯು ಆಲ್ ದ ಡೀಟೇಲ್ ಸೊಲ್ಯೂಷನ್ಸ್ ಫಾರ್ ಆಲ್ ಆಫ್ ದಿಸ್. ಸಿಮಿಲರ್ಲಿ ಇದೊಂದು ಕೂಪನ್ ಕೋಡ್ ಇದೆ, ಇದನ್ನು ಉಪಯೋಗಿಸ್ಬಿಟ್ಟು ಯು ವಿಲ್ ಬಿ ಏಬಲ್ ಟು ಅವೈಲ್ very heavy discount. So I will see you over there in the app.